ವಿಕಿರಣಶೀಲ ಕಾರ್ಬನ್ ಕಾಲಗಣನೆ C14 ವಿಧಾನದನ್ನು ಇನ್ನೂ ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ಚಾಪ್ಟರಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ಸ್ ಕೊಟ್ಟೆ. ಇದು ಅದರ ಮುಂದಿನ ಭಾಗ. C14 ವಿಧಾನದ ಮೂಲಕ ಅನೇಕ ನೆಲೆಗಳ ವೈಜ್ಞಾನಿಕ ಕಾಲ ನಿರ್ಣಯ ಮಾಡಲು ಪ್ರಯತ್ನಿಸಲಾಗಿದೆ. ಆದರೆ C14 ಅಂಶವು ಸಹ ಬೇರೆ ಬೇರೆ ಕಾಲವನ್ನು ನಿರ್ಧರಿಸಿದೆ ಹಾಗೂ ಸಿಂಧೂ ನಾಗರಿಕತೆಯ ಲಿಖಿತ ಮುದ್ರೆಗಳು ಹೊರದೇಶಗಳಲ್ಲಿ ಆಗ ಅಸ್ತಿತ್ವದಲ್ಲಿದ್ದ ನಾಗರಿಕತೆಗಳ ನೆಲೆಗಳಲ್ಲೂ ಕಂಡುಬಂದಿರುವುದು ಮುಂತಾದ ಕಾರಣಗಳಿಂದ ಇತಿಹಾಸಜ್ಞರು ಒಮ್ಮತದ ಕಾಲ ನಿರ್ಣಯಕ್ಕೆ ಬರಲಾಗಿಲ್ಲ. ಆದರೆ 7 ಸ್ಥಳಗಳಲ್ಲಿರುವ ಸಿಂಧೂ ಸಂಸ್ಕೃತಿಯ ನೆಲೆಗಳಲ್ಲಿನ ಅವಶೇಷಗಳನ್ನು ಶೋಧಿಸಿದ ವಿದ್ವಾಂಸರು ವೈಜ್ಞಾನಿಕ ವಿಧಾನವನ್ನನುಸರಿಸಿ ತಮ್ಮದೇ ಆದಂತಹ ಕಾಲ ನಿರ್ಣಯ ಮಾಡಿದ್ದಾರೆ. ಅವುಗಳು ಯಾವುದಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿಂಧೂ ನಾಗರಿಕತೆ ಮತ್ತು ಸುಮೇರಿಯನ್ ನಾಗರಿಕತೆಗಳಲ್ಲಿ ಪರಸ್ಪರ ಅನೇಕ ಹೋಲಿಕೆಗಳಿವೆ. ಸುಮೇರಿಯನ್ ನಾಗರಿಕತೆಯು ಕ್ರಿಸ್ತಪೂರ್ವ 3000ದಲ್ಲಿತ್ತೆಂದು ಹೇಳಲಾಗಿತ್ತು. ಈ ಅಂಶದ ಆಧಾರದ ಮೇಲೆ ಸರ್ ಜಾನ್ ಮಾರ್ಷಲ್ಲರವರು ಮೊಹೆಂಜೋದಾರೋ ನೆಲೆಯಲ್ಲಿ ಸಂಶೋಧನೆ ಕೈಗೊಂಡು ಅದರ ಕಾಲವನ್ನು ಕ್ರಿಸ್ತಪೂರ್ವ 3250ರಿಂದ ಕ್ರಿಸ್ತಪೂರ್ವ 2750 ಎಂದು ನಿರ್ಣಯಿಸಿದ್ದಾರೆ. ಈ 500 ವರ್ಷಗಳ ನಡುವಣ ಅವಧಿಯು ನಾಗರಿಕತೆಯ ಹುಟ್ಟು, ಬೆಳವಣಿಗೆ ಹಾಗೂ ಅವನತಿಯ ಕಾಲವೆಂದಿದ್ದಾರೆ. ಡಿ ಕೋಸಂಬಿಯವರು ಹರಪ್ಪ ಮತ್ತು ಮೊಹೆಂಜೋದಾರೋ ನಗರಗಳ ಅಸ್ಥಿಭಾರದ ಕಾಲವನ್ನು ಕಲಿಯುಗದ ಪ್ರಾರಂಭ ಕ್ರಿಸ್ತಪೂರ್ವ 3101ಕ್ಕೆ ಸಂಬಂಧಿಸಿದರೆ, ಆದರೆ ಕಲಿಯುಗದ ಪ್ರಾರಂಭದ ವರ್ಷವು ಐತಿಹಾಸಿಕ ಕಾಲವಾಗಿರದೆ ನಕ್ಷತ್ರಗಳನ್ನಾಧರಿಸುವುದು ಎಂಬ ಸಂದೇಹಕ್ಕೆ ಈಡು ಮಾಡಿಕೊಡುತ್ತೆ. ಮೊಹೆಂಜೋದಾರೋದಲ್ಲಿ ಇನ್ನು ಹೆಚ್ಚಿನ ಸಂಶೋಧನೆ ಮಾಡಿದ ಈ ಮ್ಯಾಕ್ಯರ್ ಅವರ ಪ್ರಕಾರ ಈ ಸಂಸ್ಕೃತಿಯ ಕೆಳಗಿನ ಹಂತದ ಕಾಲವನ್ನು ಕ್ರಿಸ್ತಪೂರ್ವ 2800 ಎಂದು, ಮೇಲ್ಪದರದ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2500 ಎಂದು ತಿಳಿಸಿದ್ದಾರೆ. ಈ ಮ್ಯಾಕ್ರವರು ಮೊಹೆಂಜೋದಾರೋದ ಮೇಲ್ಪದರದ ನಾಗರಿಕತೆಯು ಬ್ಯಾಬಿಲೋನಿಯ ಸಂಸ್ಕೃತಿಯ ಕೊನೆಯ ಕಾಲಕ್ಕೆ ಹೋಲಿಕೆ ಇದೆ ಅಂತಲೂ ಹೇಳಿದ್ದಾರೆ. ವೀಲ್ ರವರು 1947ರಲ್ಲಿ ಹರಪ್ಪದಲ್ಲಿ ಇನ್ನು ಹೆಚ್ಚಿನ ಸಂಶೋಧನೆ ಕೈಗೊಂಡು ಈ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2500ರಿಂದ 1500 ಎಂದು, ಅನಂತರ ಕ್ರಿಸ್ತಪೂರ್ವ 1700 ಅಂತಲೂ ತಿದ್ದುಪಡಿ ಮಾಡಿದ್ದಾರೆ. ಸಿಂಧೂ ನಾಗರಿಕತೆಯ ನಾಶಕ್ಕೆ ಆರ್ಯನರ ದಾಳಿಯೇ ಕಾರಣವೆಂಬ ಅಂಶವನ್ನು ಆಧರಿಸಿದ ಕಾಲ ನಿರ್ಣಯ ಇವರದಾಗಿದೆ. ನೆಕ್ಸ್ಟು ಪಾಯಿಂಟ್ ಬಂದು ರೇಡಿಯೋ ಕಾರ್ಬನ್ ಕಾಲ ನಿರ್ಣಯ ವಿಧಾನವನ್ನು ಅನುಸರಿಸಿದ ಡಾಕ್ಟರ್ DP ಅಗರ್ವಾಲ್ ರವರು ಈ ನಾಗರಿಕತೆಯ ಅನೇಕ ನೆಲೆಗಳ ಅವಶೇಷಗಳನ್ನು ಪ್ರಯೋಗಕ್ಕೊಳಪಡಿಸಿ ಕಾಲವನ್ನು ಕ್ರಿಸ್ತಪೂರ್ವ 2003ರಿಂದ 1750 ಎಂದು ನಿರ್ಧರಿಸಿದ್ದಾರೆ. ಆದರೆ ವಿದ್ವಾಂಸರಿಗೆ ಕೆಳಗಿನ ಹಂತದ ಸಂಸ್ಕೃತಿಯ ಈ ಕಾಲದ ಬಗ್ಗೆ ಒಮ್ಮತವಿಲ್ಲ. ಜಾರ್ಜ್ F. ಡೇಲ್ಸ್ ರವರು ಕೋಟ್ DG ಆರ್ಮಿ, ಮೊಹೆಂಜೋದಾರೋ, ಹರಪ್ಪ, ಕಾಲಿಬಗನ್, ಲೋಥಲ್ ಮತ್ತು ರೋಸ್ದಿ ನೆಲೆಗಳ ಅವಶೇಷಗಳನ್ನು ಅಧ್ಯಯನ ಮಾಡಿ ಇವುಗಳ ಕಾಲವನ್ನು ಕ್ರಿಸ್ತಪೂರ್ವ 2900ರಿಂದ 1900 ಎಂದಿದ್ದಾರೆ. ಇದನ್ನು ಮೆಸೊಪೊಟೇಮಿಯಾ ನಾಗರಿಕತೆ ಇದ್ದ ಇತಿಹಾಸದ ಕಾಲಕ್ಕೆ ಹೋಲಿಸಿದ್ದಾರೆ. ಇನ್ನು ರಾಬರ್ಟ್ H. ಬನ್ಸ್ವಿಕ್ ರವರು ಮೆಸೊಪೊಟೇಮಿಯಾ ಮತ್ತಿತರ ಆಗಿನ ಕಾಲದ ಸಂಸ್ಕೃತಿಗಳ ಜೊತೆಗಿನ ಸಿಂಧೂ ನಾಗರಿಕತೆಯ ಸಂಬಂಧ, ಅವಶೇಷಗಳ ವಿಮರ್ಶಾತ್ಮಕ ವಿಶ್ಲೇಷಣೆ
ಹಾಗೂ ರೇಡಿಯೋ ಕಾರ್ಬನ್ ಅಂಶಗಳನ್ನಾಧರಿಸಿ ಸಿಂಧೂ ನಾಗರಿಕತೆಯ ಕಾಲವನ್ನು 3 ಹಂತಗಳಾಗಿ ವಿಭಾಗಿಸಿದ್ದಾರೆ. ಮೊದಲ ಬೆಳವಣಿಗೆಯ ಹಂತ ಕ್ರಿಸ್ತಪೂರ್ವ 2800ರಿಂದ 2500. ಮೊಹೆಂಜೋದಾರೋ ಹಂತ ಕ್ರಿಸ್ತಪೂರ್ವ 2500ರಿಂದ 2200. ಕೊನೆಯ ಹಂತ ಕ್ರಿಸ್ತಪೂರ್ವ 2200ರಿಂದ 2000. ಡಾಕ್ಟರ್ ಫ್ಯಾಬ್ರಿ ಅವರು ಈ ನಾಗರಿಕತೆಯ ಮುಖ್ಯ ಹಂತದ ಕಾಲವನ್ನು ಕ್ರಿಸ್ತಪೂರ್ವ 2800ರಿಂದ 2500 ಅಂತಲೂ ಹೇಳಿದ್ದಾರೆ. ಎ.ಡಿ. ಪುಸಲ್ ರವರ ಪ್ರಕಾರ ಕ್ರಿಸ್ತಪೂರ್ವ 2800ರಿಂದ 2200 ಈ ಸಂಸ್ಕೃತಿಯ ಕಾಲಾವಧಿ ಅಂತ ತಿಳಿಸಿದ್ದಾರೆ. ಆರ್.ಎಸ್. ಶರ್ಮಾರವರು ಅಭಿಪ್ರಾಯಪಟ್ಟಿರುವಂತೆ ಹರಪ್ಪ ಸಂಸ್ಕೃತಿಯು ಕ್ರಿಸ್ತಪೂರ್ವ 2500ರಿಂದ 1750ರವರೆಗೆ ಅಸ್ತಿತ್ವದಲ್ಲಿತ್ತು ಅಂತಲೂ ತಿಳಿಸಿದ್ದಾರೆ. ಬೆಳವಣಿಗೆಗೊಂಡ ಹಂತವು ಕ್ರಿಸ್ತಪೂರ್ವ 2200ರಿಂದ 2000 ಅವಧಿಯಲ್ಲಿತ್ತು ಅಂತ ಹೇಳಕ್ ಇಷ್ಟಪಡ್ತಾರೆ. ರೊಮಿಲಾಲ್ ತಾಪ್ ರವರ ಪ್ರಕಾರ ಹರಪ್ಪ ಸಂಸ್ಕೃತಿಯ ಅವನತಿಯ ಕಾಲ ಕ್ರಿಸ್ತಪೂರ್ವ 1700. ಹೀಗೆ ವಿಧವಾದ ವಿದ್ವಾಂಸರು ವಿಭಿನ್ನ ಕಾಲಮಾನವನ್ನು ನಿರ್ಧರಿಸುತ್ತಿದ್ದಾರೆ. ಜೊತೆಗೆ ಬ್ಯಾಬಿಲೋನಿಯಾ ಮುಂತಾದ ವಿದೇಶಿ ನಾಗರಿಕತೆಯ ಕಾಲಮಾನವು ಪರಿಷ್ಕರಣಗೊಳಗಾಗಿದ್ದು ಸಿಂಧೂ ನಾಗರಿಕತೆಯ ಕಾಲ ನಿರ್ಣಯದಲ್ಲೂ ಪರಿಷ್ಕರಣೆಗೆ ಕಾರಣವಾಗಿದೆ. ಋಗ್ವೇದದಲ್ಲಿನ ಅನೇಕ ಅಂಶಗಳು ಆಧುನಿಕ ವಿದ್ವಾಂಸರನ್ನು ಸಿಂಧೂ ನಾಗರಿಕತೆಯ ಕಾಲವನ್ನು ಇನ್ನೂ ಹಿಂದೆ ಕೊಂಡೊಯ್ಯುವಂತೆ ಮಾಡಿವೆ.